ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ ಅನ್ನುವಂಥದ್ದು ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ. ಅದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ ಸಿಟಿ ರವಿ. ವಿಧಾನ ಪರಿಷತ್ ಕಲಾಪದಲ್ಲಿ ಗದ್ದಲ ಕೋಲಾಹಲ ಸೃಷ್ಟಿಯಾಯಿತು. ಅಂಬೇಡ್ಕರ್ ಕುರಿತಂತೆ ಅಮಿತ್ ಶಾ ಹೇಳಿಕೆಗೆ ಸಂಬಂಧಪಟ್ಟಂತೆ ಪರಸ್ಪರ ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆ ವೇಳೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಆಕ್ಷೇಪಾರ್ಹ ಪದ ಬಳಕೆ ಮಾಡಿದ್ದಾರೆ ಅನ್ನೋದು ಅವರ ವಿರುದ್ಧ ಕೇಳಿಬಂದಿರುವಂತಹ ಆರೋಪ. ಸಭಾಧ್ಯಕ್ಷರಿಗೂ ಕೂಡ ಈ ಬಗ್ಗೆ ದೂರು ಕೊಡ್ತಾರೆ. ಸಿಟಿ ರವಿ ಪದ ಬಳಕೆ ವಿರುದ್ಧ ಸಚಿವೆ ಹೆಬ್ಬಾಳ್ಕರ್ ಕಿಡಿಕಾರಿದ್ದಾರೆ. ಉಳಿದ ಕಾಂಗ್ರೆಸ್ನ ಸದಸ್ಯರು ಕೂಡ ಸಿಟಿ ರವಿ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಸದನದಲ್ಲಿ ನಡೆದಂತಹ ಸಂಘರ್ಷದ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಅಲ್ಲೇ ಎದುರುಗಡೆ ಸಿಟಿ ರವಿ. ಈ ಬಗ್ಗೆ ಸಿಟಿ ರವಿ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ಅವರಿಗೆ ಯಾವ್ಯಾವ ರೀತಿ ಅನ್ಯಾಯ ಮಾಡ್ತು ಅನ್ನೋದನ್ನ ಹೇಳಿದ್ದೇನೆ. ಸೋಲ್ಸಿದ ಬಗ್ಗೆ ಹೇಳಿದ್ದೀನಿ, ಸತ್ತಾಗ ಅಪಮಾನ ಮಾಡಿದ ಬಗ್ಗೆ ಹೇಳಿದ್ದೀನಿ, 6 ಅಡಿ ಜಾಗ ಕೊಡದೇ ಇದ್ರ ಬಗ್ಗೆ, ದೆಹಲಿನಲ್ಲಿ ಜಾಗ ಕೊಡದೇ ಇದ್ರ ಬಗ್ಗೆ ಹೇಳಿದ್ದೀನಿ, ಸ್ಮಾರಕ ಕಟ್ಟದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ, ಭಾರತ ರತ್ನ ಕೊಡದೇ ಇರೋದ್ರ ಬಗ್ಗೆ ಹೇಳಿದ್ದೀನಿ, ನವೆಂಬರ್ 26ನ ಲಾಡೆ ಅಂತ ಹೇಳಿ ಸಂವಿಧಾನದ ಬಗ್ಗೆ ಗೌರವ ತೋರಿಸದೇ ಇರೋದ್ರ ಬಗ್ಗೆನೂ ನಾನು ಹೇಳಿದ್ದೇನೆ. ಇವತ್ತು ನೀವು ನಾಟಕ ಆಡ್ತಾ ಇದ್ದೀರಿ ಅಂತ ಹೇಳಿದ್ದೇನೆ. ಫ್ರಸ್ಟ್ರೇಟೆಡ್ ಆಗಿದ್ದೀರಿ ಅಂತ ಹೇಳಿದ್ದೀನಿ. ಅವರವರ ಭಾವನೆಗೆ ತಕ್ಕಂತೆ ಭಾವಿಸಿದರೆ ಅದಕ್ಕೆ ನಾನು ಹೊಣೆಗಾರ ಅಲ್ಲ. ಯಾವುದು ರೆಕಾರ್ಡಲ್ಲಿದೆ, ಆನ್ ರೆಕಾರ್ಡಲ್ಲಿದೆ, ತೋರಿಸಿದ್ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಇಲ್ಲ ಕೇಳಿಲ್ಲ. ನಾನು ಕೇಳಿದರೆ ನಾನು ಹೇಳ್ತೀನಿ. ನಾನು ಈಗ ಇರೋದನ್ನು ಮಾತ್ರ ನಾನು ಹೇಳಬಲ್ಲೆ. ಇಲ್ಲದೆ ಇರೋದನ್ನು ಕಲ್ಪನೆ ಮಾಡ್ಕೊಂಡ್ರೆ ಅವ್ರವ್ರ ಭಾವನೆಗೆ ತಕ್ಕಂತೆ ಮಾತಾಡಿದ್ರೆ ನಾನು ಹೆಂಗೆ ಉತ್ತರ ಕೊಡೋಕ್ಕಾಗತ್ತೆ? ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಭಾವನೆ ಇದೆ, ನೀವು ಅದಕ್ಕೆ ಪ್ರಶ್ನೆ ಕೇಳಿದ್ರೆ ನಾನೇನು ಹೇಳಲಿ? ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ನಾನು ಹೇಳಬಲ್ಲೆ. ಇನ್ನೊಬ್ಬರು ನಾನೇನು ಹೇಳಿದ್ದೀನಿ ಅದನ್ನು ಹೇಳಬಲ್ಲೆ. ಅವರಿಗೆ ಯಾವ್ಯಾವ ರೀತಿ